ಭಾರತ ದೇಶದಲ್ಲಿ ಪರಂಪರೆಯಿಂದ ನಡೆಸುತ್ತಾ ಬಂದ ವಿಷಯದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಆಕಳು ಎಂಬುದು ಒಂದು ದೇವತೆ ಸಮಾನ. ಯಾರ ಹೆಣ್ಮಕ್ಕಳು ಅಥವಾ ಹೆಣ್ಣುಮಕ್ಕಳು ಮುಂಜಾನೆ ಗೋಮೂತ್ರ ಅಥವಾ ಆಕಳ ಮುಗಿದ್ರೆ ಪುಣ್ಯ ಅಥವಾ ಎಂಬ ಭಾವನೆ ಎಲ್ಲ ಕಡೆ ಸರ್ವತ್ರಿಕವಾಗಿತ್ತು. ನಾವು ಹಳ್ಳಿಯಲ್ಲಿ ನೋಡ್ತಿದ್ದೀವಿ, ಆಕಳದಲ್ಲೇ ಹೆಚ್ಚಿಗೆ ಪೂಜೆ ಮಾಡೋದು, ಆಕಳದಲ್ಲೇ ಒಂದು ಆಕಳ ಕರೆದ ಒಂದು ದೈವಿ ಶಕ್ತಿ ಇದೆ ಎಂಬ ಇದು ಆಕಳ ಮನೆ, ಆಕಳ ಹೆಂಡಿದಿಂದ ಅದು ಮನೆ ಎಲ್ಲ ಹುಡುಗಿದು ಮಾಡಿದ್ರೆ ಎಲ್ಲ ಪವಿತ್ರವಾಗಿರ್ತದೆ. ಮತ್ತು ವೈಜ್ಞಾನಿಕವಾಗಿಯೂ ಇವತ್ತು ಅದು ಭಾಳಷ್ಟು ಉಪಯೋಗ. ಮತ್ತು ಇವತ್ತು ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದರ ಆಕಳ ನಾವು ಇದು ಮಾಡಬೇಕು. ವಿದೇಶದಲ್ಲಿ ಹೋಗಿ ನಮ್ಮದು ಜನರು ಇಂಜಿನಿಯರಿಂಗು ಮೆಡಿಕಲು ಏನು ಪೈಪೋಟಿ ನಡೆದವ ಅದಕ್ಕಿಂತ ಹೆಚ್ಚು ವಿಶೇಷ ಧ್ಯಾನ ನಾವು ಒಂದು ಆಕಳು ಇಟ್ಟರೆ ಆರ್ಥಿಕವಾಗಿ ಸಂಪನ್ನವಾಗಿ ಮತ್ತು ನಮ್ಮ ಜೀವನ ಉದ್ಧಾರಕ್ಕಾಗಿಯೂ ಭಾಳ ಒಳ್ಳೆಯ ಕೆಲಸ ಅಂತ ನಾ ಹೇಳ್ತೀನಿ. ಇಲ್ಲ, ಭಾಳ ಒಳ್ಳೆಯ ವಿಷಯ ತೊಗೊಂಡು ಬಂದ್ರಿ. ಅನಿವಾಸಿ ಭಾರತೀಯರು ಭಾರತ ಬಿಟ್ಟು ಹೊರಗೆ ಹೋದಾಗ ದೇಶದ ಬಗ್ಗೆ ಪ್ರೇಮ ಬಹಳ ಹೆಚ್ಚಿಗೆ ಆಗಿರ್ತದೆ. ಅಂಥವ್ರು ಒಂದೊಂದು ಹಳ್ಳಿ ಊರಾಗ ಹಳ್ಳಿ ಯುವಕರಿಗೆ ಒಂದು ಆಕಳು ಇಸ್ಕೊಟ್ಟು ಈ ಥರ ಪ್ರಮೋಟ್ ಮಾಡಿದರೆ ಭಾಳ ಒಳ್ಳೆಯ ವಿಷಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಈಗ ವೈಜ್ಞಾನಿಕವಾಗಿ ಅಂಥೇಳಿ ಹೇಳಿದ್ರಲ್ಲ, ಈಗ ಚಳಿ ಹೊಡೆಯೋದು ಮನೆಗೊಂದ, ಆಮೇಲೆ ಮನೆ ಸಾರಿಸೋದು, ಇದೆಲ್ಲ ಆಕಳ ಹೆಂಡಿಲಿಂದ ಇರ್ತಿತ್ತು. ಇವತ್ತು ನಾಳೆ ನೀವು ಐಫೋನು ಅದು ಎಲ್ಲ ನೋಡ್ಲತ್ತಿರಲ್ಲ, ಈಗ ಫೋನಿನಾಗ ಆ್ಯಂಟಿ ರೇಡಿಯೇಷನ್ ಚಿಪ್ ಅಂತೇಳಿ ಮಾಡ್ಲತ್ತಾರ. 1 ಗ್ರಾಮು ಹೆಂಡಿ 80 to 90% ರೇಡಿಯೇಷನ್ ಕಮ್ಮಿ ಮಾಡ್ತದ. ಸೊ ಇಂಥ ವಿಷಯ ತೊಗೊಂಡ್ಬಿಟ್ಟು ಎಲ್ಲ ಈಗೇನು ಬಣ್ಣ ಅದು ಮಾಡ್ಲತ್ತಾರ, ಕಲರ್ ಅದು ಆಕಳ ಹೆಂಡಿಲಿಂದ ಮಾಡ್ಲತ್ತಾರ. ಭಾಳಷ್ಟು ವಿಷಯಗಳು ಇದನ್ನೆಲ್ಲ ಬಂದವ. ಈಗ ಅದ್ರೊಳಗೆ ನಾವು ವಿಭೂತಿ ಹಚ್ಕೋತೇವೆ. ವಿಭೂತಿ ಆಕಳ ಸೆಗಣಿಲಿಂದ ಮಾಡಿದ್ದು, ಭಸ್ಮಲಿಂದ ಮಾಡಿದ್ದು, ಎಲ್ಲ ಒಂದು 32 ಕಡೆ ಹಚ್ಕೋತೀವಿ ನಾವು. ನಾವು ಬಸವಣ್ಣವ್ರದ್ದು ಇದು ನೋಡ್ಬಿಟ್ರೆ ಅದ್ರಲ್ಲಿ ಏನಾಗ್ತದ ಅಂತ ಹೇಳಂದ್ರೆ ನಿಮ್ಮ ಮೈಗೇನೆ ಒಂದು ಕವಚ ಥರ ತಯಾರು ಮಾಡಿಬಿಡ್ತದ. ಹೊರಗಿಂದ ಬರೋದು ಯಾವುದೇ ನೆಗೆಟಿವ್ ಎನರ್ಜಿ ಬರ್ಬಿಡಲ್ಲ. ಹಂಗಾಗ್ಬಿಟ್ಟು ಒಂದು ಆಕಳು ಮನೆಯಲ್ಲಿತ್ತು ಅಂದ್ರೆ 8 ಮೀಟರ್ ದೂರ ತನಕ ಯಾವುದೂ ನೆಗೆಟಿವ್ ಎನರ್ಜಿ ಬರಲ್ಲ ಅಂತ ಹೇಳ್ಬಿಟ್ಟು ಈಗೆಲ್ಲ ಸಂಶೋಧನೆ ಮಾಡ್ತಿದ್ದಾರೆ. ಈಗ ನಾವು ಲಾಸ್ಟ್ ಒಂದು 2 ವರ್ಷದಲ್ಲಿ 32-33 ಕೇಸಸ್ಸಲ್ಲಿ ಯಾರ್ದು ಹೈ BP ಅದ, ಅದಕ್ಕೆ ಕೊಳ್ಳಿನ ಮ್ಯಾಲಿಂದ ಕೆಳಗೆ ಹಿಂಗೆ ಒರೆಸಿ ಬಿಟ್ಟು ಒಂದು 10 ನಿಮಿಷದಲ್ಲಿ ಚೆಕ್ ಮಾಡಿಬಿಟ್ರೆ BP ನಾರ್ಮಲ್ ಬಂದಿದೆ. ಆಮೇಲೆ ಲೋ BP ಇದ್ದವರು ಕೆಳಗಿನ ಮ್ಯಾಲ ಒರೆಸೋದ್ರಲ್ಲಿಂದ ಅದು ನಾರ್ಮಲ್ ಬಂದಿರೋ ವಿಷಯ ನಮಗೂ ಗೊತ್ತಿದೆ. ಇಲ್ಲೇ ನಮ್ಮ ನಾಗೂರ್ದಾಗ ಕಾಮಧೇನು ಗೋಶಾಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ಆಕಳ ಯಾವ ರೀತಿ ನಮ್ಮ ಎಕನಾಮಿಕಲ್ ಸ್ಟೇಟಸ್ಗೆ ಸಪೋರ್ಟ್ ಮಾಡುತ್ತೆ. ಈಗಿನ ಕಾಲದಲ್ಲಿ ಒಂದು ಆಕಳು ಇತ್ತು ಅಂತ ಹೇಳಿದ್ರೆ ಒಂದು ಹಾಸ್ಪಿಟಲ್ಲು, ಒಂದು ಮೆಡಿಕಲ್ ಸ್ಟೋರ್ ನಿಮ್ಮ ಥರ ನಿಮ್ಮ ಜೊತೆಯಲ್ಲಿ ಇದ್ದಂಗೆ ಇದು ಆಗ್ತದ. ಹಾಗಾಗಿಬಿಟ್ಟು ನೇಚರ್ ಹ್ಯಾಸ್ ಗಿವನ್ ವಂಡರ್ಫುಲ್ ಸೊಲ್ಯೂಷನ್ ಟು ಅಸ್. ಭಾರತ ದೇಶ ದೈವಿಕವಾದಂಥ ದೇಶ. ಯಾಕಂತ ಹೇಳಿದ್ರೆ ಕಾಮಧೇನು ಅಂಥೇಳಿ ನಾವು ಎಲ್ಲ ಕೇಳಿದ್ವಿ. ಸೊ ಎಲ್ಲ ಮನಸ್ಸಿನಾಗ ವಿಚಾರ ಮಾಡಿದ್ದೆಲ್ಲ ಇದು ಆಕಳ ಮುಖಾಂತರ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗ 1-2 ಮಾತು ಮುಗಿಸ್ತೀನಿ. ಶ್ರೀ ಶುಭ